ಹಿಂದೆ ಡೌಟ್ನಾಟ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌಟ್ನಾಟ್ ನಿಮ್ಮ 6ನೇ ತರಗತಿಯಿಂದ 12ನೇ ತರಗತಿಯ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ. ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ. ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ, ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ. ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ನಾಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. ಗೈಸ್, ನಮಗೇನು ಕೇಳಿದ್ದಾರೆ ಅಂದರೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಹೂಕ್ಸ್ ಲಾ ಅಂತ. ಸೊ ನಾವು ಒಂದು ಮೆಟೀರಿಯಲ್ ತೊಗೊಂಡಾಗ ಲೆಟಸ್ಸೇ ಈ ಮೆಟೀರಿಯಲ್ ನಾವು ತೊಗೊಳ್ತೀವಿ, ನಾವು ಫೋರ್ಸ್ ಅಪ್ಲೈ ಮಾಡ್ತೀವಿ. ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಇದು ಡಿಫಾರ್ಮ್ ಆಗುತ್ತೆ. ಸೊ ಅದನ್ನು ನಾನು ಹೀಗೆ ಬರಿತೀನಿ. ಸೊ ನಾನು ಲೋಡ್ ಹಾಕ್ತೀನಿ, ಇಲ್ಲೇನಾಗುತ್ತೆ ಡಿಫಾರ್ಮ್ ಆಗುತ್ತೆ. ಸೊ ಇನ್ನು ಈ ಲೋಡ್ನ ಸ್ಟ್ರೆಸ್ ಅಂತ ಕನ್ಸಿಡರ್ ಮಾಡ್ತೀನಿ, ಈ ಡಿಫಾರ್ಮೇಷನ್ನ ನಾನು ಸ್ಟ್ರೈನ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಈ ಮೆಟೀರಿಯಲ್ದು ಎಲಾಸ್ಟಿಕ್ ಲಿಮಿಟ್ ಒಳಗೆ ಈ ಸ್ಟ್ರೆಸ್ ಬಂದು ಇಟ್ ಈಸ್ ಪ್ರೊಪೋರ್ಷ್ನಲ್ ಟು, ದಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷ್ನಲ್ ಟು ಸ್ಟ್ರೈನ್. ಇದು ಬಂದು ಹೂಕ್ಸ್ ಲಾ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಸೊ ಹೂಕ್ಸ್ ಲಾ ಏನು ಹೇಳುತ್ತೆ ಅಂದರೆ, ದಿ ಅಪ್ಲೈಡ್ ಸ್ಟ್ರೆಸ್ ಇಸ್ directly proportional to the strain within the elastic limits of a material. ಸೊ ಇದು ಬಂದು ದ ಸ್ಟೇಟ್ಮೆಂಟ್ ಆಫ್ ಹೂಕ್ಸ್ ಲಾ. ಇದು ನಾವು ಮ್ಯಾಥಮ್ಯಾಟಿಕಲಿ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷ್ನಲ್ ಟು ಸ್ಟ್ರೈನ್ ಅಂತ ಬರಿಬೋದು. ಸೊ ನಾವು ಈ ಪ್ರೊಪೋರ್ಷ್ನಾಲಿಟಿ ಸೈನ್ ತೆಗಿಬೇಕು ಅಂದರೆ ವಿ ಕ್ಯಾನ್ ಡೂ ದಿಸ್ ಆಸ್ ಸ್ಟ್ರೆಸ್ ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಇಂಟು ಸ್ಟ್ರೈನ್. ಸೊ ಈ ಕಾನ್ಸ್ಟೆಂಟ್ ಇಸ್ ನಥಿಂಗ್ ಬಟ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಸೊ modulus of elasticity is equal to stress divided by strain. So this is nothing but the constant which we considered. So idu bandu the mathematical representation of Hooke's law. So ಈ Hooke's law ಏನು ಹೇಳುತ್ತೆ ಅಂದರೆ, ನಾವೊಂದು ಮೆಟೀರಿಯಲ್ಲಿಗೆ ಇದು ಸ್ಟ್ರೆಸ್ ಅಪ್ಲೈ ಮಾಡಿದಾಗ there are series of events happening. ಸೊ ನಾವು ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ತೊಗೊಂಡಾಗ ಇನ್ ದಿಸ್ ಎಕ್ಸ್ ಆ್ಯಕ್ಸಿಸಲ್ಲಿ ನಾವು ಸ್ಟ್ರೈನ್ನ ಕನ್ಸಿಡರ್ ಮಾಡ್ತೀವಿ, ವೈ ಆ್ಯಕ್ಸಿಸಲ್ಲಿ ಸ್ಟ್ರೆಸ್ನ ಕನ್ಸಿಡರ್ ಮಾಡ್ತೀವಿ. ಸೊ ನಾವು ಸ್ಟ್ರೆಸ್ ಹಾಕ್ತಾನೆ ಇರ್ತೀವಿ. ಸೊ ಅಂಟಿಲ್ ಸಮ್ ಪಾಯಿಂಟ್ ಆಫ್ ಟೈಮ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷ್ನಲ್ ಟು ಸ್ಟ್ರೈನ್. ಸೊ ದಿಸ್ ವಿಲ್ ಬಿ ಲೀನಿಯರ್ curve. So up to some point stress is directly proportional to strain within elastic limits. After some time adra elastic limit na kalkolutte that material. Adadmele it will be lightly proportional, but it starts to get plastic. Andre ಏನಾಗುತ್ತೆ, ಒರಿಜಿನಲ್ ಇದಕ್ಕೆ ಫಾರ್ಮ್ಗೆ ವಾಪಸ್ ಬರೋದಿಲ್ಲ ದಟ್ ಮೆಟೀರಿಯಲ್, ಲೈಕ್ ಸ್ಟ್ರೆಸ್ ಹಾಕ್ತಾನೆ ಇದ್ದರೆ. ಆಮೇಲೆ ಏನಾಗುತ್ತೆ, ಹೀಗಾಗುತ್ತೆ ಕರ್ವ್ ಆ್ಯಂಡ್ ದೆನ್ ಹೀಗೆ ಬರುತ್ತೆ. ಸೊ ನಾನು ಇದನ್ನ ಓ ಅಂತ ತಗೊಳ್ತೇನೆ, ಈ ಪಾಯಿಂಟ್ನ ನಾನು ಎ ಅಂತ ಹೇಳ್ತೀನಿ. ಸೊ ಓ ಇಂದ ಎ ತನಕ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷ್ನಲ್ ಟು ಸ್ಟ್ರೈನ್. ಸೊ ಈ ರೀಜನಲ್ಲಿ ಮೆಟೀರಿಯಲ್ ಬಂದು ಹೂಕ್ಸ್ ಲಾನ ಫಾಲೋ ಮಾಡುತ್ತೆ. ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ, ದಟ್ ಈಸ್ ಪಾಯಿಂಟ್ ಬಿ, ಸ್ಟ್ರೆಸ್ ಇಸ್ ಸಮ್ ವಾಟ್ ಪ್ರೊಪೋರ್ಷ್ನಲ್ ಟು ಸ್ಟ್ರೈನ್. ಆದರೆ ಮೆಟೀರಿಯಲ್ ಬಂದು ಪ್ಲಾಸ್ಟಿಸಿಟಿನ ಆಕ್ಸೆಪ್ಟ್ ಅಂದರೆ ಗೇನ್ ಮಾಡ್ಕೊಳ್ಳುತ್ತೆ. ಅಂದರೆ ನಾವೆಷ್ಟೇ ಸ್ಟ್ರೆಸ್ ಆಗ್ತಿದ್ರೂ ಈ ಪಾಯಿಂಟಲ್ಲಿ ಸ್ಟ್ರೆಸ್ ಲೈಕ್ ಸ್ಟ್ರೈನ್ ಆಗ್ತಾ ಇರುತ್ತೆ, ಆದರೆ ವಾಪಸ್ ಒರಿಜಿನಲ್ ಫಾರ್ಮಿಗೆ ಬರೋದಿಲ್ಲ ದಟ್ ಮೆಟೀರಿಯಲ್. ಅದಾದಮೇಲೆ ಇಲ್ಲಿ ನಾನು ಸಿ ಅಂತ ಬರಿತೀನಿ, ಇಲ್ಲಿ ನಾನು ಡಿ ಅಂತ ಬರಿತೀನಿ. ಸೊ ಈ ಸಿ ಡಿ ಬಂದು ಈಲ್ಡ್ ಪಾಯಿಂಟ್ಸ್ ಅಂತ ಹೇಳ್ತೇವೆ, ಈಲ್ಡ್ ಪಾಯಿಂಟ್ಸ್. ಸೊ ನಮಗೆ ಸಿ ಇಂದ ಇಲ್ಲಿವರೆಗೂ ಪ್ಲಾಸ್ಟಿಕ್
ರೀಜನ್. ಅಂದರೆ ನಾವು ಸ್ಟ್ರೆಸ್ ಹಾಕ್ತಾನೆ ಇರ್ತೀವಿ, ಮೆಟೀರಿಯಲ್ ಬಂದು ಅದು ಒರಿಜಿನಲ್ ಫಾರ್ಮಿಗೆ ಬರೋದಿಲ್ಲ. ಅದಾದಮೇಲೆ ಗ್ರಾಫ್ ಹೀಗೆ ಹೋಗುತ್ತೆ. ಸೊ ದಿಸ್ ಇಸ್ ಪಾಯಿಂಟ್ ಈ ಪಾಯಿಂಟಲ್ಲಿ ಅಲ್ಟಿಮೇಟ್ ಸ್ಟ್ರೆಸ್, ಇದನ್ನು ಬಂದ್ಬಿಟ್ಟು ನಾವು ಅಲ್ಟಿಮೇಟ್ ಸ್ಟ್ರೆಸ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಅಲ್ಟಿಮೇಟ್ ಸ್ಟ್ರೆಸ್ ಪಾಯಿಂಟ್. ಸೊ ಈ ಪಾಯಿಂಟಲ್ಲಿ ಏನಾಗುತ್ತೆ, ಮೆಟೀರಿಯಲ್ಗೆ ತಡ್ಕೊಳ್ಳೋ ಶಕ್ತಿ ಇಲ್ಲಿ ಸ್ಟಾಪ್ ಆಗೋಗುತ್ತೆ ಇದರಲ್ಲಿ. ಇಲ್ಲಿಂದ ನಮ್ಗೆ ಆ್ಯಕ್ಚುಲಿ ಪ್ರಾಕ್ಟಿಕಲಾಗಿ ನೋಡೋಕ್ಕೆ ಹೋದರೆ ನಮಗೆ ಲೈಕ್ ವಿ ಕ್ಯಾನ್ ನೋಟಿಸ್ ದ್ಯಾಟ್ ದ ಮೆಟೀರಿಯಲ್ ಇಸ್ ಲೂಸಿಂಗ್ ಇಟ್ಸ್ ಕೇಪಬಿಲಿಟಿ ಆಫ್ ವಿತ್ಸ್ಟ್ಯಾಂಡಿಂಗ್ ದ ಸ್ಟ್ರೆಸ್. ಸೊ ಈ ಪಾಯಿಂಟಲ್ಲಿ ದಿಸ್ ಎಫ್ ಬಂದು ಫ್ರ್ಯಾಕ್ಚರ್ ಪಾಯಿಂಟ್. ಸೊ ಸ್ಟ್ರೆಸ್ನ ಹಾಕ್ತಾನೆ ಇರ್ತೀವಿ, ಈ ಪಾಯಿಂಟಿಗೆ ರೀಚ್ ಆದಾಗ ಮೆಟೀರಿಯಲ್ ಇಟ್ ವಿಲ್ ಕಂಪ್ಲೀಟ್ಲಿ ಡಿಫಾರ್ಮ್, ಕಟ್ಟಾಗಿ ಹೋಗುತ್ತೆ. ಸೊ ನಾವು ಈ ಗ್ರಾಫ್ ತಗೊಂಡಾಗ ವೆನ್ ವಿ ಅಪ್ಲೈ ಲೋಡ್ ಆನ್ ದ ಮೆಟೀರಿಯಲ್, O ಇಂದ A ತನಕ ದ ಮೆಟೀರಿಯಲ್ ಬಿಹೇವ್ಸ್ ಹೂಕ್ಸ್ ಲಾ. ಸೊ ನಾವು ಇದನ್ನು ಎಲಾಸ್ಟಿಕ್ ರೀಜನ್ ಅಂತ ಕೂಡ ಹೇಳ್ಬೋದು, ಯಾಕಂದರೆ ದ ಮೆಟೀರಿಯಲ್ ವಿಲ್ ಹ್ಯಾವ್ ದ ಕೇಪಬಿಲಿಟಿ ಆಫ್ ಕಮಿಂಗ್ ಇಟ್ ಟು ಇಟ್ಸ್ ಒರಿಜಿನಲ್ ಫಾರ್ಮ್. ಸೊ ಈ ಗ್ರಾಫ್ ಬಂದು ಅಥವಾ ಈ ಹೂಕ್ಸ್ ಲಾ ಬಂದು ನಮಗೆ ಒಂದು ಮೆಟೀರಿಯಲ್ ಮ್ಯಾಲಿಯಬಲ್ ಅಥವಾ ಡಕ್ಟೈಲ್ ಅಂತ ಹೇಳೋಕ್ಕೆ ಲೈಕ್ ಡಿಸೈಡ್ ಮಾಡೋಕ್ಕೆ ಇಟ್ ವಿಲ್ ಹೆಲ್ಪ್ ಅಸ್. ಸೊ E ಇಂದ F ಇದೆಯಲ್ಲ, ಈ ರೀಜನ್ ಬಂದು ಇಟ್ ವಿಲ್ ಅಲೌ ಅಸ್ ಟು ಅಂಡರ್ಸ್ಟ್ಯಾಂಡ್ ಇಫ್ ದ ಮೆಟೀರಿಯಲ್ ಇಸ್ ಡಕ್ಟೈಲ್ ಆರ್ ನಾಟ್, ಮ್ಯಾಲಿಯೇಬಲ್ ಆರ್ ನಾಟ್. ಸೊ ಇಲ್ಲಿಂದ ಇಲ್ಲಿ ತನಕ ಬರುತ್ತೆ ಅಂದರೆ ದ ಮೆಟೀರಿಯಲ್ ಇಸ್ ಮ್ಯಾಲಿಯೇಬಲ್. D ಇಂದ E ವರ್ಗೂ ಇದೆಯಲ್ಲ, ದಿಸ್ ರೀಜನ್ ಡಿಟರ್ಮೈನ್ಸ್ ಇಫ್ ದ ಮೆಟೀರಿಯಲ್ ಇಸ್ ಡಕ್ಟೈಲ್. ಸೊ ಮ್ಯಾಲಿಯಬಿಲಿಟಿ ಅಂದರೆ ಏನು, ದ ಪ್ರಾಪರ್ಟಿ ಆಫ್ ಅ ಮೆಟೀರಿಯಲ್ ವಿಚ್ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ಸ್. ಡಕ್ಟಿಲಿಟಿ ಬಂದು ದ ಪ್ರಾಪರ್ಟಿ ಆಫ್ ಅ ಮೆಟೀರಿಯಲ್ ವಿಚ್ ಕ್ಯಾನ್ ಬಿ ಮೇಡ್ ಇನ್ ಟು ಥಿನ್ ರಾಡ್ಸ್ ಆರ್ ಸ್ಟ್ರ್ಯಾಂಡ್ಸ್ ಆಫ್ ವಯರ್ಸ್, ಆ ಥರ. ಸೊ ದಿಸ್ ಈಸ್ ಆಲ್ ಅಬೌಟ್ ಹೂಕ್ಸ್ ಲಾ.